ಎರಡು ಕ್ಷೇತ್ರಕ್ಕೆ ಕಗ್ಗಂಟಾಗಿದ್ದ ಕಾಂಗ್ರೆಸ್ ಟಿಕೆಟ್ ಅನ್ನೋದು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕೈ ಟಿಕೆಟ್ ಕಗ್ಗಂಟಾಗಿತ್ತು. ಕೈ ಟಿಕೆಟ್ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಹೈಕಮಾಂಡ್ ನಾಯಕರು. ಶಾಮನೂರು ಕುಟುಂಬಕ್ಕೆ ಅಧಿಕೃತವಾಗಿ ಕೈ ಟಿಕೆಟ್ ಘೋಷಣೆಯಾಗಿದೆ. ಅಲ್ಪಸಂಖ್ಯಾತರ ತೀವ್ರ ಪೈಪೋಟಿ ನಡುವೆ ಸಮರ್ಥ್ಗೆ ಟಿಕೆಟ್ ಒಲಿದು ಬಂದಿದೆ. ಸಮರ್ಥ್ಗೆ ಬಿ ಫಾರಂ ಅನ್ನ ನೀಡಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಬಿ ಫಾರಂ ಇಲ್ಲದೆ ನಾಮಪತ್ರವನ್ನ ಸಲ್ಲಿಸಿದ್ರು ಸಮರ್ಥ ಶಾಮನೂರ್ ಅವರು. ಆಲ್ರೆಡಿ ನಾಳೆ ಬಿ ಫಾರಂ ಜೊತೆ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದ್ದೂರಿ ಮೆರವಣಿಗೆ ಮೂಲಕ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಸಮರ್ಥ ಅವರು. ಉಪಚುನಾವಣೆ ಏನಿದೆ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಆಲ್ರೆಡಿ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿತ್ತು ಶ್ರೀನಿವಾಸ್ ದಾಸ ಕರಿಯಪ್ಪನವರಿಗೆ. ಬಟ್ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ನಡೆದಿತ್ತು. ಯಾಕಂತಂದ್ರೆ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇದ್ವು. ಮುಸ್ಲಿಂ ನಾಯಕರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿದೆ. ಹೀಗಾಗಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ನೀಡಬೇಕಂತ ಬಿಗಿಪಟ್ಟನ್ನ ಹಿಡಿದಿದ್ರು. ಈತ ಸಚಿವ ಜಮೀರ್ ಅಹಮದ್ ಏನಿದ್ದಾರೆ, ಮುಸ್ಲಿಂ ನಾಯಕರಿಗೆ ಟಿಕೆಟ್ ಅನ್ನು ನೀಡದಿದ್ರೆ ರಾಜೀನಾಮೆಯನ್ನ ನೀಡುವುದಾಗಿ ಬಾಂಬ್ ಕೂಡ ಸಿಡಿಸಿದ್ರು. ಆದರೆ ಮುಸ್ಲಿಂ ನಾಯಕರ ಬೇಡಿಕೆಗೆ ಸೊಪ್ಪು ಹಾಕದ ಕಾಂಗ್ರೆಸ್ ಇದೀಗ ಹೈಕಮಾಂಡ್ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ನೀಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದು. ಇದೀಗ ಸಮರ್ಥ ಅವರಿಗೆ ಟಿಕೆಟ್ ಒಲಿದು ಬಂದಿರೋದು. ಆಲ್ರೆಡಿ ಕನ್ಫರ್ಮ್ ಆಗಿತ್ತು. ಬಟ್ ಅಲ್ಪಸಂಖ್ಯಾತರ ಹಗ್ಗ ಜಗ್ಗಾಟ ಆಯಿತು. ನಮಗೆ ಟಿಕೆಟ್ ಅನ್ನ ಕೊಡಬೇಕು. ಸನ್ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಏನಿದ್ದಾರೆ ಅವರ ಒಂದು ಕ್ಷೇತ್ರ ಇದು. ಅವರ ಕ್ಷೇತ್ರದಲ್ಲಿ ಅವರು ಕೂಡ ಮುಸ್ಲಿಮರಿಗೆ ನೆಕ್ಸ್ಟ್ ಈ ಕ್ಷೇತ್ರವನ್ನ ಬಿಟ್ಕೊಡ್ತೇನೆ ಅಂತ ಹೇಳಿದ್ರು ಅಂತ ಅಲ್ಪಸಂಖ್ಯಾತರು ಹೇಳ್ತಾ ಇದ್ರು. ಮುಸ್ಲಿಮರಲ್ಲೂ ಕೂಡ ಬಣಗಳು ಇದ್ವು. ಬಟ್ ಇದೀಗ ಕೊನೆಯಾಗಿ ಶಾಮನೂರು ಕುಟುಂಬಕ್ಕೇನೆ ಅಧಿಕೃತವಾಗಿ ಕೈ ಟಿಕೆಟ್ ಘೋಷಣೆಯಾಗಿರೋದು. ಅಲ್ಪಸಂಖ್ಯಾತರ ತೀವ್ರ ಪೈಪೋಟಿ ನಡುವೆ ಇದೀಗ ಸಮರ್ಥ ಶಾಮನೂರ್ ಅವರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಿ ಫಾರಂ ಅನ್ನು ನೀಡಿದೆ. ಆಲ್ರೆಡಿ ನಾಮಪತ್ರವನ್ನ ಸಲ್ಲಿಸಿದ್ರು ಕೂಡ ನಾಳೆ ಬಿ ಫಾರಂ ಜೊತೆ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತಾರೆ ಸಮರ್ಥ ಶಾಮನೂರ್ ಅವರು. ಅದ್ದೂರಿ ಮೆರವಣಿಗೆ ಮೂಲಕ ನಾಮಪತ್ರವನ್ನ ಸಲ್ಲಿಸ್ತಾರೆ ಸಮರ್ಥ ಶಾಮನೂರ್ ಅವರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಂಜಪ್ಪ ಅವರು. ಮಂಜಪ್ಪ, ಅಂತಿಮವಾಗಿ ಕೊನೆಗೂ ಟಿಕೆಟ್ ಫೈನಲ್ ಆಗಿದೆ ಸಮರ್ಥ ಶಾಮನೂರ್ ಅವರಿಗೆ. ಅಲ್ಪಸಂಖ್ಯಾತರ ನಡುವೆ, ಮುಸ್ಲಿಮರ ನಡುವೆ ಮತ್ತು ಸಮರ್ಥ ಶಾಮನೂರ್ ನಡುವೆ ಹಗ್ಗ ಜಗಾಟ ನಡೀತಾ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದು ಒಂದು ತಲೆನೋವಾಗಿ ಪರಿಣಮಿಸಿತ್ತು. ಇದೀಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಏನ್ ಹೇಳ್ತೀರಿ ಮಂಜಪ್ಪ ಇದ್ರ ಬಗ್ಗೆ? ಖಂಡಿತವಾಗಿಯೂ ಮಲ್ಲಿಕಾರ್ಜುನ್, ಏನಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಈ ಒಂದು ಟಿಕೆಟ್ ವಿಚಾರ ಅಂತಕ್ಕಂಥದ್ದು ಇದಕ್ಕೆ ಹೈಕಮಾಂಡ್ಗೆ ಒಂದು ತಲೆನೋವಿನ ವಿಚಾರ ಆಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಶಾಮನೂರ್ ಕುಟುಂಬದವರೇ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದು. ಅದರ ಶಾಮನೂರ್ ಶಿವಶಂಕರಪ್ಪನವರ ನಿಧನದ ನಂತರ ತೆರವಾದ ಒಂದು ಕ್ಷೇತ್ರದಲ್ಲಿ ಈಗ ಮೊಮ್ಮಗನೇ ಟಿಕೆಟ್ ಬೇಕಂತೇಳಿ ಅದೇ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬಿಗಿಪಟ್ಟು ಹಿಡಿದಿದ್ರು. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರು ಕೂಡ ನಮಗೆ ಈ ಬಾರಿ ಟಿಕೆಟ್ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಇವೆರಡೂ ವಿಚಾರ ಕೂಡ ಹೈಕಮಾಂಡ್ ಅಂಗಳಕ್ಕೆ ಒಂದು ತಲೆಬಿಸಿಯಾಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮುಸ್ಲಿಮರು ಇದುವರೆಗೂ ಕೂಡ ನಾವು ಶಾಮನೂರ್ ಅವರ ಅವಧಿಯಲ್ಲಿ ಕೂಡ 30 ವರ್ಷಗಳಿಂದ ನಾವು ಕಾಂಗ್ರೆಸ್ಗೆ ಮತ ಹಾಕ್ತಾ ಬಂದಿದ್ವಿ. ಹೀಗಾಗಿ ನಮ್ಗೆ ಈ ಬಾರಿ ಬೇಕು ಅಂತೇಳಿ ಅಬ್ದುಲ್ ಜಬ್ಬರ್ ಆಗಿರ್ಬೋದು, ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಇತರ ಸೈಯದ್ ಖಾಲಿದ್ ಅಹಮದ್ ಪೈಲ್ವಾನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಟಿಕೆಟ್ ಈ ಸಾರಿ ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ರು. ಇವರಿಗೆ ಸಾಥ್ ನೀಡುವ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಜಬ್ಬರ್ ಅವರು ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕಂತಕ್ಕಂಥ ಒಂದು ಕೂಗನ್ನು ಕೂಡ ಎತ್ತಿದ್ರು. ಅದೇ ರೀತಿಯಾಗಿ ಒಂದು ಒತ್ತಡವನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹಾಕಿದ್ರು. ಆದ್ರೆ ನಮ್ಮ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡ್ಲೇಬೇಕಂತೇಳಿ ಬಿಗಿಪಟ್ಟು ಹಿಡಿದಂತ ಸಚಿವ ಮಲ್ಲಿಕಾರ್ಜುನ್ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಈಗಾಗಲೇ ಶಾಮನೂರು ಕುಟುಂಬದ
ಶಿವಶಂಕರಪ್ಪನವರ ಮೊಮ್ಮಗ ಈಗಾಗಲೇ ಪ್ರಚಾರದಲ್ಲಿ ಇಳಿದಿದ್ದು ಬರಿಗಾಲಿನಲ್ಲೇ ಕೂಡ ಈ ಒಂದು ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು. ಅವರ ಮೊದಲ ಪ್ರತಿಕ್ರಿಯೆಗೆ ಘೋಷಣೆಯಾದ ಮೊದಲ ಪ್ರತಿಕ್ರಿಯೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಯಾವುದೇ ದಾವಣಗೆರೆಯಲ್ಲಿ ಅಸಮಾಧಾನ ಇಲ್ಲ, ಅವೆಲ್ಲವನ್ನು ಕೂಡ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ, ಮುಸ್ಲಿಮರ ಒಟ್ಟಿಗೆ ನಾವು ಉತ್ತಮ ಒಡನಾಟ ಹೊಂದಿದ್ದೀವಿ. ಆದ್ರೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ಬಾರಿ ಗೆದ್ದಂತೆ ಈ ಬಾರಿನೂ ಕೂಡ ಕಮಲ ಅರಳುತ್ತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಈಗಿನ ಸಮರ್ಥ್ ಶಾಮನೂರ್ಗೆ ಟಿಕೆಟ್ ಅನೌನ್ಸ್ ಆದ ಅಥವಾ ಅಧಿಕೃತ ಘೋಷಣೆ ಆದ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡರು ಅಸಮಾಧಾನ ಆಗಿದಾರೋ ಅಥವಾ ಅವರು ಮುಂದೆ ಯಾವ ರೀತಿಯಾದಂತ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅದು ಮುಂದಿನ ನಡೆ ಏನು ಅಂತ ಹೇಳಿ ನಾವು ಇವತ್ತು ಅಥವಾ ನಾಳೆ ದಿನ ರಾಜಕೀಯ ಚಟುವಟಿಕೆಗಳಲ್ಲಿ ಕಾಣಬಹುದಾಗಿದೆ. ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ಮಂಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.